ಜಗನ್ಮಾತೆ ಕರುಣಾಂಬೆ ತಾಯೇ ಕರುಣಿಸಿ ಕಾಪಾಡಮ್ಮ ಶ್ರೀ ಜಗನ್ಮಾತೆ ಕರುಣಾಂಬೆ ತಾಯೇ ಕರುಣಿಸಿ ಕಾಪಾಡಮ್ಮ ಕಣ್ಣೀರು ಬರದಿ ಕಣ್ಣೀರು ಸುರಿ ಕಣ್ಣೀರು ಬರದಿ ಕಣ್ಣೀರು ಸುರಿ ಕೈ ಹಿಡಿದು ನಡೆಸು ಅಮ್ಮ ಕೈ ಹಿಡಿದು ನಡೆಸು ತಾಯೇ ಕೈ ಹಿಡಿದು ನಡೆಸು ಜಗನ್ಮಾತೆ ಕರುಣಾಂಬೆ ತಾಯೇ ಕರುಣಿಸಿ ಕಾಪಾಡಮ್ಮ ಶ್ರೀ ಜಗನ್ಮಾತೆ ಅಮ್ಮ ವಿನೀತೆ ಭೂಮಾತೆ ಉದ್ದಮ್ಮ ದೇವಿ ತಾಯಿ ಇರುವ 84 ಕೋಟಿ ಜೀವರಾಶಿಗಳಿಗೆ ಜನ್ಮವನ್ನು ನೀಡಿ ನವಚೇತನ ಚಿಲುಮೆಯಾಗಿರುವ ನೀನು ತಾಯಿ ಎಂದು ನಮ್ಮೆಲ್ಲರೆಲ್ಲ ಕಾಪಾಡ್ತಾ ಇದ್ದೀನಿ. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅಮ್ಮ. ಆಸ್ತಿಗೋಸ್ಕರ ನನ್ನ ತಂದೆಯನ್ನೇ ಹತ ಮಾಡಿ ನನ್ನ ಬಾಳಿಗೆನೇ ಕೃತಿಯಾಗಿ ನಿಂತಿರುವ ನನ್ನ ಚಿಕ್ಕಪ್ಪನನ್ನ ಮರ್ದಿಸಿ ಕಳೆದು ಹೋದ ನನ್ನನ್ನು ತಿರುಗಿ ಮನೆಗೆ ಬರುವಂತೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಸೀತಾ ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವ ಸ್ವೀಕರಿಸಿ. ಆಯ್ತು ಸೀತಾ.
ತಾಯಿ ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸ್ವಾದಿಕೆ ಶರಣೇತ್ರಯಂಬಿಕೆ ದೇವಿ ಶ್ರೀ ಉದ್ದಮಾದೇವಿ ನಮೋಸ್ತುತೆ. ಅಮ್ಮ ಅನ್ನದಾನೇಶ್ವರಿ, ಈ ಪುಣ್ಯ ಭರತ ಭೂಮಿಯಲ್ಲಿ ಜಗಿಸಿ ಜಗದ ಜೀವರಾಶಿಗಳೆಲ್ಲ ಅನ್ನ ಹಾಕುನೇ ರೈತನೆಂದು ಪ್ರತಿಗಳು ಕೂಡ ಹೇಳುತ್ತದೆ ತಾಯಿ. ಆದರೆ ಇಂದೆಲ್ಲಿದೆ ತಾಯಿ ರೈತನಿಗೆ ಬಲದ ನೆಲೆ? ಅದೆಲ್ಲ ದುಷ್ಟರ ದಬ್ಬಳಿಕೆ ಬಂಡಿಗಲ್ಲಿಗೆ ತಾಗಿ ನುಚ್ಚು ನೂರಾಗಿ ಹೋಗಿದೆ ತಾಯಿ, ನುಚ್ಚು ನೂರಾಗಿ ಹೋಗಿದೆ ತಾಯಿ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬೆಲೆ ಕೊಟ್ಟು ಹೊನ್ನಿನ ಮಳೆಗರೆಯುವಂತೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಸ್ವಾಮಿ, ಪ್ರತಿಯೊಂದು ಜೀವಿಗೆ ಉಸಿರಾಗಿರುವ ಈ ತಾಯಿ ಅವರ ಬಾಳಿಗೆ ಹಸಿರಾಗಿ ನಿಲ್ಲುವಳು. ಆದರೆ ಹಸಿರು ಮನೆಯಿಂದ ಕುಸಿದಿದ್ದು ನಿಮ್ಮನ್ನ ಆಶಿಸಿದಾಗಲೇ ನನ್ನ ತಂದೆಯನ್ನೇ ಹತ ಮಾಡಿ 50 ಎಕರೆ ಭೂಮಿಯನ್ನ ತನ್ನಂತೆ ವಶಪಡಿಸಿಕೊಂಡಿದ್ದನಲ್ಲ ಆ ನನ್ನ ಚಿಕ್ಕಪ್ಪ. ಅವನಿಗೆ ಈ ತಾಯಿಯ ಬಲವಿದೆಯೇನು ಸ್ವಾಮಿ? ದೇವಿ ಬಲ ನೋಡಿಸಿ, ಈ ಭೂಮಿಯ ತಲೆ ಮೇಲೆ ಬದುಕುತ್ತಿರೋ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಆ ನನ್ನ ತಾಯಿ ಬಲ ಇದ್ದೇ ಇದೆ ಸೀತಾ. ಆದರೆ ಏನು ಮಾಡೋದು ಸೀತಾ? ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟ ಚಂಚಲ ಮನಸ್ಸಿಗೆ ಆಸೆ ಎಂಬ ಭಾರ ಹಾಕಿ ಹಗಲು ಚೋರಾಗಿ ಈ ರಾಜ್ಯ ಮಾನವರಾಗಿ ಬಾಳುತ್ತಿದ್ದಾರೆ ಸೀತಾ ನಿನ್ನ ಚಿಕ್ಕಪ್ಪನಂತವರು. ನೋಡು ಸೀತಾ, ಎಲ್ಲರಿಗೂ ಕೊನೆ ಎಂಬುದು ಆಗಿ ಹೋಗಿದೆ ಸೀತಾ. ಯುಗದಲ್ಲಿ ಇನ್ನು ನಿಮ್ಮ ಚಿಕ್ಕಪ್ಪ ಯಾವ ಲೆಕ್ಕ? ಅವನಿಗೂ ಕೊನೆ ಎಂಬುದು ಇದೆ ಸೀತಾ ಈ ಯುಗದಲ್ಲಿ. ಹಾಗಾದ್ರೆ ಅಂತವರನ್ನ ಬಗ್ಗು ಪಡೆಯುವ ಧೀರ ಹುಟ್ಟುವುದಿಲ್ವೇನ್ರಿ ಈ ಯುಗದಲ್ಲಿ? ಹುಟ್ಟಿಲ್ಲಕ್ಕ ಸೀತಾ, ಹುಟ್ಟಲ್ಲ. ಯಾಕ ಹುಟ್ಟ್ಯಾನ? ನಮ್ಮ ಮನೆಯಾಗನ ಹುಟ್ಟ್ಯಾನ. ಅತ್ತಿಗೆ ಎಂಬಳು ನೀನು ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ಕೈ ತುತ್ತು ಮಾಡಿ ಉಣಿಸಿದರೆ ಕೈಲಾಸ ಮೃತ್ಯು ಲೋಕನೆ ಇಲ್ಲಿಗೆ ತಂದಿಡುತ್ತಾನೆ ಸೀತಾ ನನ್ನ ತಮ್ಮ. ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕಂದ್ರೆ ಕೈಯಲ್ಲಿ ಕಾಸಿಲ್ಲ, ಬೆಳೆಸಲು ಬಲವಿಲ್ಲ ಸೀತಾ. ಸ್ವಾಮಿ, ಯಾಕೆ ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು? ಕೈಯಲ್ಲಿ ಕಾಸಿಲ್ಲದಿದ್ರೆ ಏನಾಯ್ತು? ನಾನು ಕೂಲಿ ನಾಲಿ ಮಾಡಿ ಬಂದಾದ್ರು ತಮ್ಮನನ್ನ ಓದಿಸಿ ಒಬ್ಬ ವೀರ ಪುರುಷನಾಗಿ ಮಾಡ್ತೀನಿ. ನಿಮ್ಮ ಪಾದದಾನಿಗೂ ಸತ್ಯ. ಎಂತ ದಿಟ್ಟ ಮಾತನಾಡಿದೆ ಸೀತಾ, ನನ್ನ ಎದುರಿಸಡಲಾಗುವಂತ ಈ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟಹಾಸದಿಂದ ಪುಂಡ ಪೋಖ್ರಿಗೆ ಬಂಡಗಳಿಗೆ ಕೆಟ್ಟ ಶ್ರೀಮಂತರಿಗೆ ಮಟ್ಟ ಹಾಕಿ ಮೆಟ್ಟಿಸಿಳುತ್ತಾನ ನನ್ನ ತಮ್ಮ. ಸೀತಾ, ನೋಡು ನೆನದವ್ರ ಮನವಂಗ ನನ್ನ ತಮ್ಮ ಬಂದೇ ಬಿಟ್ಟ. ಬಾತಮ್ಮ, ಏನಪ್ಪ? ಓಹೋ, ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ತಮ್ಮ ಪ್ಯಾಂಟು ಶರ್ಟು ಬೂಟ್ ಹಾಕೊಂಡು ಹೋದವ. ಇವತ್ತ ಈ ದೋತ್ರ ಉಟ್ಕೊಂಡು ಬಂದಾನಂದ್ರ ಏನಪ್ಪ ಇದು ಆಶ್ಚರ್ಯ? ಏನಪ್ಪ ಏನಿನ ವೇಷ ಅಂತ? ಈ ನಿನ್ನ ತಮ್ಮನ ವೇಷ ನೋಡಿ ಆಶ್ಚರ್ಯ ಐತೆ ನನ್ನ. ಇದು ಚುಳುಚಿಗೇರಿ ಹನುಮಪ್ಪನ ಕಾರ್ತಿಕ್ಕೋಸ್ಕರ ಅಂಗವಾಗಿ ಏರ್ಪಡಿಸಿದ ಕುಸ್ತಿ ಅಲ್ಲಿ ನೀನೊಬ್ಬ ಪರಶುರಾಮನಾಗಿ ಅಂದು ಆ ಸಿಂಧೂರ ಲಕ್ಷ್ಮಣ ಹೆಸರಿನೊಂದಿಗೆ ಈ ವೇಷ ತೊಡಿಸಿ ಈ ಕಡೆ ಕೊಟ್ಟರನ್ನ. ಸಂತೋಷವಾಯಿತು ಸೋದರ, ಸಂತೋಷವಾಯಿತು. ಅಲ್ಲ ತಮ್ಮ, ನಿನಗೆ ಪ್ರಶಸ್ತಿ ಕೊಟ್ಟಿರಬೇಕು, ಕೈಯಲ್ಲಿ ಕಡೆ ಹಾಕಿರಬೇಕು. ಹೌದು, ಆದ್ರ ಈ ಕೊಡ್ಲಿ ಯಾಕೆ ಕೊಟ್ಟಾರಂತ? ಈ ಕೊಡ್ಲಿ ಅರ್ಥ ಸಾಮಾನ್ಯರು ತಿಳಿದೋಲನ್ನ. ಕುರುಡನಿಗೆ ಕಣ್ಣಾಗಿ, ಬಡವನಿಗೆ ಬಹದ್ದೂರನಾಗಿ, ಶಿವಮಹಿಮ ತಿಳಿಗೇಡಿಗೆ ಶಿವನ ತಿರ್ಸಲ್ನಾಗಿ, ಮುತ್ತೈದರಿಗೆ ಹೆತ್ತಪ್ಪನಾಗಿ
ಅದೇ ಗಣತಿ ಕೊರಲು ಕೊಯ್ಯ ಬಂದ ಶ್ರೀಮಂತರಿಗೆ ಪುಂಡ ಪರಶುರಾಮನಾಗಿ ಹೆಣ್ಣು ಹುಲಿಗಳ ಗಂಡ ನೀನಾಗಪ್ಪ ಎಂದು ಆ ನನ್ನ ಗುರು ಕಂಡ ಶ್ರದ್ಧಾನಂದರು ಇದನ್ನು ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರನ್ನ. ಸಂತೋಷವಾಯಿತು ತಮ್ಮ. ನಿನ್ನನ್ನು ತಮ್ಮನಾಗಿ ಬಡ್ದ ನನ್ನ ಜನ್ಮ ಸ್ವಾರ್ಥಕವಾಯಿತು. ಇಲ್ಲಿವರೆಗೆ ನಿನ್ನ ಓದಿಸಿತು ನನ್ನ ಜನ್ಮ ಸ್ವಾರ್ಥಕವಾಯಿತು. ಬಾ ತಮ್ಮ ಬಾ. ಮೈದುನ, ನಿನ್ನಂತ ಮೈದುನ ಪಡಿಬೇಕು ಅಂದ್ರೆ 7 ಜನ್ಮ ಪುಣ್ಯ ಮಾಡಿ ಬಂದಿದ್ದೀನಪ್ಪ. ಈಗ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಅನಿಸ್ತಾ ಇದೆ. ನಿತ್ಯ ನಾನು ಪೂಜಿಸುತ್ತಿರುವ ಆ ಮೂರ್ನಾಳೇಶ್ವರ ಅಖಂಡೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ಲಪ್ಪ. ಆದರೆ ಎಂಬ ಅಪಸರದ ಮಾತೇಕೆ ತಾಯಿ? ಈ ಬಹುಮಾನದಿಂದ ಏನಾದ್ರು ನಿನಗೆ ತೊಂದರೆ ಐತೆ? ಹಾಗಿದ್ದರೆ ಯಾವ ಪಾಪಿನ ನಮಗ ನಿನ್ನ ಮೇಲೆ ಕೈ ಮಾಡಿದೆ ನಮ್ಮ? ಹೇಳಮ್ಮ ಹೇಳು. ಈಗಲೇ ಹೋಗಿ ಅವನ ದರ ಎಳೆದು ತಂದು ಕಡಿದು ಹಾಕಿ ಬಿಡುವೆ ನಿನ್ನ ಪವಿತ್ರ ಪಾದದ ಮೇಲೆ. ಶಾಂತನಾಗು ಸೋದರ. ಯಾಕೆಪ್ಪ ಈ ಆಕ್ರೋಶ? ಹಿನ್ನೆಲೆಯನ್ನ ಈ ನಿನ್ನ ತಮ್ಮನಿಗೆ ಶಾಂತಿ. ಅತ್ತಿಗೆ ಕಂಡಿರೋ ಹಾಕಿಸಿದ ಅವಳ ಮೈದನ್ನ ಇದ್ದರು ಏನು ಲಾಭ? ಅತ್ತಿಗೆ ಈ ನಿನ್ನ ಹೆಸೆ ತಿಳಿಸದಿದ್ದರೆ ಆ ಗುರುವಿನ ಮೇಲಾನಿ. ಹೌದಮ್ಮ, ಹೊತ್ತು ತಾಯಿ ಅಂತ ತುತ್ತು ಮಾಡಿ ಉಣಿಸಿ ಬೇಯಿಸಿದ ಈ ಗಂಡದೇಯ ಆ ಪಾಂಡವರಿಗೆ ಬೆಳೆದು ನಿಂತಿರುವೆ. ಹೇಳಮ್ಮ ದೇವ ನಿನ್ನ ವಿಷಯ ಏನಿಲ್ಲಪ್ಪ ಮೈದಿನ. 50 ಎಕರೆ ಆಸ್ತಿಗೋಸ್ಕರ ನನ್ನ ವಾದಿರಾಜ ಚಿಕ್ಕಪ್ಪ ನನ್ನ ತಂದೆಯನ್ನೇ ಹತ ಮಾಡಿ ನನ್ನ ಈ ಊರು ಬಿಟ್ಟು ಓಡ್ತಿದ್ದಪ್ಪ. ಏನು ಹೇಳ್ತಾ ಇದೆಯಮ್ಮ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನು ಹೊರಗಟ್ಟಿ ನಿಮ್ಮ ಅಣ್ಣನನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳಿದ್ದು ಮಾಡಿ ಅಲ್ಲ ಚಾಂಡಲ್ಲ. ಏ ಮಗನೇ ವಾದಿರಾಜ್, ಏತ ಶ್ರೀಮಂತದ ವಾರದಿಂದ ಬಡವರ ರಕ್ತ ಹೀರಿ ಕೊಬ್ಬಿದರು. ಆ ಕೊಬ್ಬಿದ ದೇಹ ಇಬ್ಬಾಗ ಮಾಡದೆ ಬಿಡಲಾರೆ. ಅತ್ತಿಗೆ ಈಗಲೇ ಹೋಗಿ ಸಮಾಚಾರ ತಿಳಿದುಕೊಂಡು ಬರ್ತೀನಿ. ತಮ್ಮ ತಮ್ಮ, ಏನಪ್ಪ ಇದು? ಇದು ಈಗಾಗಲೇ ಕೋರ್ಟ್ ಕಟ್ಟಿ ಹತ್ತಿದಂತೆ ಕಾಣುತ್ತದೆ. ಅವನಿಗೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನು ಹತ್ತಿದಂತೆ ಕಾಣುತ್ತದೆ. ಇದನ್ನು ನಾಳೆ ನಾನು ಸರಿಪಡಿಸುತ್ತೇನೆ. ಇದನ್ನು ವಿಚಾರಿಸುವ ಮಾತು ಹೀಗೆಲ್ಲಂಡ ಮಗದಿಂದ ಒಬ್ಬಾಗಿ ನಿಂತವ್ರನ್ನ ಒತ್ತು ಕೇಳ್ತಾನೆ. ಅದಕ್ಕೆ ಒಪ್ಪದಿದ್ದರೆ ಈ ಬಹುಮಾನದಿಂದ ಬಂದ ಕೊಡಲಿ ಅಂದ. ಅವನು ಒಂದೊಂದು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿ ಎಂಬವರಿಗಾಯ್ದ ಸೇಡು ನಾನು ತೀರಿಸಿ ನನ್ನ ಆಸ್ತಿಯನ್ನು ಶಾಂತಪಡಿಸದಿದ್ದರೆ ನಾನು ಹಿಂಡ ಹುಲಿಗೆ ಗಂಡ ಈ ಪರಶುರಾಮನೇ ಅಲ್ಲ. ನೋಡಿದೆ ಸೀತಾ, ನನ್ನ ತಮ್ಮನ ಒಂದೊಂದು ನುಡಿ ಕೇಳಿದರೆ ನನಗೆ ಆ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯನ ನೆನಪಿಗೆ ಬರ್ತಾರ. ಅಕಸ್ಮಾತ್ ಒಂದು ವೇಳೆ ನನ್ನ ಮಣಿತನದ ವಿಷಯ ಏನಾದರೂ ಗೊತ್ತಾಗಿದ್ರೆ ರಕ್ತ ಕ್ರಾಂತಿನೇ ಹೊರದ ಬಿಡ್ತೋ ಏನು? ಸ್ವಾಮಿ, ಹಠಮಾರಿ ನಿಮ್ಮ ತಮ್ಮನಿಗೆ ಬುದ್ಧಿವಾದ ಹೇಳಿ ನಾವೇ ಕರೆತರೋಣ. ಬನ್ನಿ, ನೀವು ಕೆಲಸ ಮಾಡಿ ಬೇಸರವಾಗಿ ಬಂದಿದ್ರ, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿ. ಬಾ ಸೀತಾ, ಊಟದಕ್ಕಿಂತ ಮೊದಲ ಉತ್ಸಾಹದ ರುಚಿಗೆ ಹೋಗುವಂತಾಗಿದೆ. ಮೊದಲು ಒಂದು ಗೀತೆಯನ್ನ ಹಾಡು. ಏನ್ರಿ ನೀವು ಈ ಸಮಯದಲ್ಲೂ ಕೂಡ ನಿಮಗೆ ಹಾಡಿನ ಚಿಂತೆ ಏನು? ಹೌದು, ಮತ್ತೆ ಹಕ್ಕಿಯಂತೆ ಹಾರಾಡಿ, ನವಿಲಿನಂತೆ ಕುಣದಾಡಿ, ಕೋಗಿಲೆಂತೆ ಕೂಗಿ ಹಾಡುವಾಗ ನನ್ನ ಚೆನ್ನ. ಆಯ್ತು, ಪತಿ ಆಜ್ಞೆಯಿಂದಾದ್ರೂ ನೀರು ನಿಮ್ಮ ಇಷ್ಟದಂತೆ ಆಗಲಿ.
ಬಯಸಿದೆ ಹೃದಯದ ಮಂದಿರ ಈ ನಮ್ಮ ಸಂಗಮ ಅವಿರತ ಮಂದಿರ ಅವಿರತ ಮಂದಿರ ಮನೆ ಹಾಗಾದ್ರೆ ಊಟ ಮಾಡುವುದಂತೆ. ಆಯ್ತು ಸರ್. ನಿನ್ನನ್ನು ಕಂಡು ಸ್ವರ್ಗವೇ ನಡೆದಿದೆ. ಈ ಜಿಲ್ಲೆ ನಾನಪಡಿಸ್ತವಂತಾಯನಾಗಿ ಹೊಸ ಸೃಷ್ಟಿ ನಿರ್ಮಿಸಬೇಕೆಂದರೆ ಅಷ್ಟಾವರಣ ತುಂಬಿದ ಪಳ್ಳಿ ಕಡೆ ಹೊಡಿತಲ್ಲ ನನ್ನ ಮನ ಸಮೀರ್ ಬಾರ್ಕಮುಲೆ ವಾದಿರಾಜ್ ಸಾವಿರಾರು ಹೆಂಗರ ಶೀಲತೆಂದು ನಿನ್ನ ಪಾಪಗಳನ್ನು ನಿಂಗಬೇಕಾದ್ರೆ ಇಂದು ನಾನು ನಿನ್ನ ಪಲ್ವೆ ಕೈ ಹಿಡಿಲೇಬೇಕು. ಹಾವಿನಂತೆ ವಿಷ ತುಂಬಿಕೊಂಡು ನನ್ನ 10 ವರ್ಷದ ಹಣ ಸೇರು ತಿರಬೇಕಾದ್ರೆ ಎಳೆಯಾಗಿ ಸೆಳೆದುಕೊಳ್ಳಲು ನನ್ನ ಕೋಟಿನ ಮತದಲ್ಲಿ ವಾದಿರಾವ್ ನನ್ನ ಕರಿ ಕೋಟಿನ ಕುಂದಿ ಕಾರಸ್ಥಾನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ಹತ್ತರಕ್ಕೆಂದು ನಿನ್ನ ಪಲ್ವನ್ನು ಎತ್ತಿಕೊಂಡು ಸುತ್ತಾಡಿ ಬರುವ ನಿನ್ನ ಶ್ರೀ ಸಂಪತ್ ಕುಮಾರ್ ನಾನಾಗದಿದ್ದರೆ ನನ್ನ ಹೆಸರು ಖತರ್ನಾಕ್ ಕೋಕಿ ತ್ಯಾಗರಾಜನೇ ಅಲ್ಲ. तू समझ कर तू मेरा अगरबत्ती समझ कर